ನಂತರ ಕಪ್ಪುಗಿರೋ ಹೆಣ್ಮಕ್ಳು ಅದೆಷ್ಟು ಸಲ ಅಂದ್ಕೊಂಡಿರ್ತಾರೋ ಲೆಕ್ಕನೇ ಇಲ್ಲ, ನಾನು ಇನ್ನೊಂದು ಸ್ವಲ್ಪ ಬೆಳ್ಳಗಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ವ ಅಂತ. ನಾನು ಇನ್ನೊಂದು ಸ್ವಲ್ಪ ಬೆಳ್ಳಗಿದ್ದಿರೋ ಎಲ್ಲ ಥರದ ಕಲರ್ಸ್ ಬಟ್ಟೆಗಳನ್ನೂ ಹಾಕ್ಬೋದಿತ್ತು. ಈ ಥರ ಎಲ್ಲ ಸುಮಾರು ಥಾಟ್ಸ್ಗಳು ಬರುತ್ತೆ ನಾವು ಕಪ್ಪುಗಿರೋ ಹೆಣ್ಮಕ್ಳಿಗೆ. ನನಗಂತೂ ಯಾವಾಗಲೂ ಅನ್ನಿಸ್ತಿರುತ್ತೆ ನಾನು ಕಪ್ಪುಗಿರೋದಕ್ಕೆ ಈ ಬಟ್ಟೆ ಸೂಟ್ ಆಗೋಲ್ಲ, ನನಗೆ ಈ ಕಲರ್ ಸೂಟ್ ಆಗೋಲ್ಲ, ನನಗೆ ಈ ಥರದ್ದೆಲ್ಲ ಸುಮಾರು ಥಾಟ್ಸ್ಗಳು ಬರ್ತಾನೆ ಇರುತ್ತೆ. ಎಲ್ಲ ಥಾಟ್ಸ್ಗಳು ಯಾಕೆ ನಮಗೆ ಬರ್ತವೆ ಅಂದರೆ ಈ ಸೊಸೈಟಿ ಹಂಗಿದೆ. ಸೊಸೈಟಿನಲ್ಲಿ ಬೆಳ್ಳಗಿರೋವ್ರಿಗೆ ಸ್ವಲ್ಪ ಬೇರೆಯೇ ಮರ್ಯಾದೆ ಸಿಗುತ್ತೆ, ಕಪ್ಪುಗಿದ್ರೆ ಅವರು ನೋಡೋ ರೀತಿಯೇ ಚೇಂಜು. ಮಕ್ಳುಗಳಂತೂ ಕಪ್ಪುಗೆಲ್ಲ ಇದ್ಬಿಟ್ರೆ ಅವ್ರನ್ನ ಮಾತಾಡ್ಸೋದಿಲ್ಲ, ಮುಟ್ಟೋಕ್ಕೂ ಅಷ್ಟು ಇಷ್ಟಪಡಲ್ಲ ಜನಗಳು. ನಾನು ಸುಮಾರು ಕಡೆ ಅಬ್ಸರ್ವ್ ಮಾಡಿದ್ದೀನಿ. ಇದು ನನ್ನ ವಿಷಯ ಅಂತಲ್ಲ, ಎಲ್ಲ ಕಡೆನೂ ಹಿಂಗೆ ಆಗೋದು. ಮಾತಿದೆ, ವ್ಯಕ್ತಿತ್ವ ಅನ್ನೋದು ಬಣ್ಣದಲ್ಲಲ್ಲ ಗುಣದಲ್ಲಿರಬೇಕು ಅಂತ. ನಿಮಗೆ ಎಷ್ಟೇ ಒಳ್ಳೆ ಗುಣ ಇದ್ರೂ ಬಣ್ಣ ಹಣ ಎಲ್ಲನೂ ಮ್ಯಾಟರ್ ಆಗುತ್ತೆ. ಲಾಸ್ಟ್ ಟೈಮ್ ಒಂದ್ಸಲ ಆಲ್ರೆಡಿ ಈ ಟಾಪಿಕ್ ಬಗ್ಗೆ ಮಾತಾಡಿದ್ದೆ ನಮ್ಮ ವ್ಲಾಗಲ್ಲಿ. ಸುಮಾರು ಜನ ನನಗೆ ಕೇಳಿದ್ದು, ನೀವು ಕಪ್ಪುಗಿರೋ ಲಕ್ಷಣವಾಗೇ ಇದ್ದೀರಾ, ಜಾಸ್ತಿ ತಲೆ ಕೆಡಿಸ್ಕೋಬೇಡಿ ಯಾರೇನಂದ್ರು ಅಂತ. ಯಾರೋ ಏನೋ ಮೆಸೇಜ್ ಹಾಕಿದ್ರು, ಕಾಮೆಂಟ್ಸ್ ಮಾಡಿದರು ಅಂತ ನಾನು ಈ ಟಾಪಿಕ್ ಬಗ್ಗೆ ಮಾತಾಡಬೇಕು ಅಂತ ಅನಿಸಿತ್ತು, ಹಂಗಾಗಿ ಮಾತಾಡಿದೆ. ಅವತ್ತು ಅಷ್ಟೇ ಇವತ್ತು ಅಷ್ಟೇ. ಈ ಟಾಪಿಕ್ ಬಗ್ಗೆ ನಿಮ್ಗೇನು ಅನಿಸ್ತು ಅಂತ ನಿಮ್ಮ ಅಭಿಪ್ರಾಯನೂ ತಿಳಿಸಿ. ವ್ಲಾಗ್ ಇಷ್ಟ ಆದರೆ ಲೈಕ್ ಶೇರ್ ಫಾಲೋ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.